ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಜ್ಯೋತಿನಗರದಲ್ಲಿ ಶ್ರೀ ಪಟ್ಟಲದಮ್ಮ ದೇವಿ ಮತ್ತು ಶ್ರೀ ಬಸಪ್ಪನವರ ದೇವಾಲಯದ 16ನೇ ವರ್ಷದ ವಾರ್ಷಿಕೋತ್ಸವದ ಮಲ್ಲಿಗೆ ಪುಷ್ಪ ಕರಗ ಮಹೋತ್ಸವವು ದೇವಾಲಯದ ಪ್ರಧಾನ ಅರ್ಚಕರಾದ ಯೋಗೇಶ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು. ಶ್ರೀ ಪಟ್ಟಲದಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ತಮಟೆ ವಾದ್ಯಗಳ ನೃತ್ಯದೊಂದಿಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶ್ರೀ ಪಟ್ಟಲದಮ್ಮ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಶ್ರೀ ಪಟ್ಟಲದಮ್ಮ ದೇವಿಯ ದರ್ಶನ ಪಡೆದರು.
ಪಟ್ಟಣದಲ್ಲಿರ್ತಕ್ಕಂಥ ಜ್ಯೋತಿನಗರದ ಪಟ್ಟಲದಮ್ಮ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ. ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ? ಶ್ರೀ ಕ್ಷೇತ್ರ ಪಟ್ಟಲದಮ್ಮ ದೇವಿ ಮತ್ತು ಬಸಪ್ಪನವರ ದೇವಾಲಯ ಮಾಗಡಿ ಟೌನ್ ಜ್ಯೋತಿನಗರದ ಅಲ್ಲಿ ಇರುವಂಥ ದೇವಸ್ಥಾನ. ಮೊದಲನೇ ದಿನ ಕರಗ ಮತ್ತು ದೇವರ ಉತ್ಸವ ಶನಿವಾರ ಬೆಳಗಿನ ಜಾವ ಕೊಂಡೋತ್ಸವವನ್ನು ಏರ್ಪಡಿಸಲಾಗಿದೆ ಮತ್ತು ಮಧ್ಯಾಹ್ನ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಲಾಗಿದೆ. ನಿತ್ಯ ರಾತ್ರಿ ಊರು ಮೆರವಣಿಗೆ. ಈ ಕ್ಷೇತ್ರದ ಮಹಿಮೆ ಏನು? ಬಂದಂಥ ಜನಗಳಿಗೆ ತಾಯಿಯ ಆಶೀರ್ವಾದದಿಂದ ಎಲ್ಲ ಕೆಲಸ ಕಾರ್ಯಗಳು ನೆರವೇರುತ್ತದೆ ಮತ್ತು ಜನಗಳು ಏನೇ ಒಂದು ಹರಕೆ ಕಟ್ಟಿ ಅವರದಲ್ಲಿರೋದಂಥ ಏನೋ ಒಂದು ಪ್ರಸಾದದಲ್ಲಿ ರೂಪದಲ್ಲಿ ಕೇಳಿ ಅವರು ಕೆಲಸ ಕಾರ್ಯಗಳನ್ನು ಬಗೆಹರಿಸ್ಕೊತಾರೆ. ಲಕ್ಷ್ಮಮ್ಮವ್ರು ನಮಸ್ತೆ. ನೀವು ಮಾಗಡಿಯಲ್ಲಿರ್ತಕ್ಕಂಥ ಜ್ಯೋತಿನಗರದ ಪಟ್ಟಲದಮ್ಮ ದೇವಾಲಯದ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದೀರಾ. ಈ ದೇವಸ್ಥಾನಕ್ಕೆ ಬಂದ ಮೇಲೆ ನಿಮಗೇನೆಲ್ಲ ಅನುಕೂಲ ಆಗಿದೆ? ಸರ್, ನಾನು ಒಂದು 20 ವರ್ಷದಿಂದನೂ ನಮ್ಮ ಅಮ್ಮನ ಸನ್ನಿಧಿಗೆ ಬರ್ತಾಯಿದ್ದೀನಿ. ಹಾಗಾಗಿ ನನಗೆ ಏನೋ ಆ ಅಮ್ಮನ ದರ್ಶನ ಮಾಡಿದ್ರೆ ನನಗೆ ಏನೋ ಒಂಥರ ಸಮಾಧಾನ, ಒಂದು ಬಂದು ಹೋದ್ರೂ ಒಂಥರ ತೃಪ್ತಿಕರ. ಹಾಗಾಗಿ ನನ್ನ ಕೆಲಸ ಕಾರ್ಯಗಳು ಮತ್ತು ನಮ್ಮ ಮನೆ ವ್ಯವಹಾರಗಳು, ನನ್ನ ಏನೇ ಒಂದು ಕುಂದುಕೊರತೆಗಳನ್ನ ನಾನು 20 ವರ್ಷದಿಂದ ಅಮ್ಮನ ದಯೆಯಿಂದ ನಾನು ಮಾಡ್ತಾಯಿದ್ದೀನಿ. ನನ್ನ ಕೆಲಸಗಳು ಚೆನ್ನಾಗಿ ಆಗ್ತಾಯಿದೆ. ಎಲ್ಲಿಂದ ಬರ್ತೀರಾ? ಮಂಡ್ಯದಿಂದ ಬರ್ತೀನಿ. ಯೋಗೇಶ್ವರ, ನೀವು ಕೂಡ ಮಾಗಡಿಯಲ್ಲಿರ್ತಕ್ಕಂಥ ಜ್ಯೋತಿನಗರದ ಪಟ್ಟಲದಮ್ಮ ದೇವಿ ದೇವಾಲಯದ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದೀರಾ. ಹೌದು. ತಾವು ಕೂಡ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಇಲ್ಲಿಗೆ ಬಂದ ಮೇಲೆ ಏನೆಲ್ಲ ನಿಮ್ಗೆ ಅನುಕೂಲ ಆಗೈತೆ? ನಾನು ಸುಮಾರು ಒಂದು 5-6 ವರ್ಷ ತಗೊಂಡು ಬರ್ತಾಯಿದ್ದೀನಿ ಜನಪಣ್ಣದಿಂದ. ಆದರೆ ನಮಗೆ ಯಾವ ಕೆಲಸ ಕಾರ್ಯಗಳಾಗಲಿ ಏನೇ ಆಗಲಿ ಇವು ಅಮ್ಮ ನಡೆಸ್ಕೊಟ್ಟವಳೆ. ಏನು ಮಾಡಲಿಲ್ಲ ಅಂತ ಕೇಳಿ ಎಲ್ಲ ರೀತಿಲೂ ಹಿಂದೆ ನಿಂತು ನಾನು ಇದ್ದೀನಿ ನಡಿ ನೋಟು ಎಲ್ಲ ರೀತಿಲೂ ಭಾಗಿಯಾಗಿ ನಮ್ಮ ಕೆಲಸ ಕುಂದು ಕೊರತೆಗಳು ಏನೇ ಇದ್ರು ಯಾವ ಕೆಲಸ ಇದ್ರೂ ನಡೆಸ್ಕೊಟ್ಟವಳೆ. ಇವಳು ಒಂಥರ ಶಕ್ತಿ ದೇವತೆ. ಇಷ್ಟು ಮಾತ್ರ ಹೇಳು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.